ನೋಡಿ, ಹೀಗೆ ಬೆಳಗಾವಿಯಲ್ಲಿ ಒಂದು ಚಾಕು ಇರಿತ ಪ್ರಕರಣ ಅನ್ಕೊಂಡ್ರೆ ಅದು ಅಲ್ಲಿಗೆ ನಿಲ್ಲಲಿಲ್ಲ. ಮತ್ತೊಂದು ಚಾಕು ಇರಿತ ಪ್ರಕರಣ ಬೆಳಕಿಗೆ ಬಂದಿದೆ. ನೋಡಿ, ಚಾಕು ಇಟ್ಕೊಂಡು ಇದೇ ಬಿಮ್ಸ್ ಆಸ್ಪತ್ರೆಗೆ ಯುವಕ ಎಂಟ್ರಿ ಕೊಟ್ಟನಂತೆ. ಸೊಹೇಲ್ ಮೊಕಾಶಿನನ್ನ ವಶಕ್ಕೆ ಪಡೆದಿದ್ದಾರೆ ಈಗ ಪೊಲೀಸರು. ಆ ಚಾಕು ಇಟ್ಕೊಂಡ್ಬಂದವನ ಹೆಸರು ಸೊಹೇಲ್ ಮೊಕಾಶಿ ಅಂತ. ಈ ಸೊಹೇಲು ಚಾಕುನ ಇಟ್ಕೊಂಡು ಆಸ್ಪತ್ರೆ ಒಳಗಡೆ ಹೋಗ್ತಾ ಇದ್ದಂತೆ. ಆಸ್ಪತ್ರೆ ಒಳಗಡೆ ಹೋಗಬೇಕಾದ್ರೆ ತಪಾಸಣೆ ಮಾಡಿದ್ದಾರೆ ಹೋಮ್ ಗಾರ್ಡು. ಅವರ ಕೈಗೆ ಚಾಕು ಸಿಕ್ಕಿದೆ. ಕೂಡಲೇ ಪೊಲೀಸರ ಕೈಗೆ ಒಪ್ಪಿಸ್ತಾರೆ ಹೋಮ್ ಗಾರ್ಡ್. ಈ ಸೊಹೇಲು ಗಾಂಜಾ ಸೇವಿಸ್ಕೊಂಡು ಬಂದಿದ್ದಾನೆ ಅನ್ನುವಂಥ ಶಂಕೆ ಮೇಲ್ನೋಟಕ್ಕೆ ವ್ಯಕ್ತಪಡಿಸಿದ್ರಿಂದಾಗಿ ತಪಾಸಣೆ ಮಾಡಿದಾಗ ಚಾಕು ಸಿಕ್ಕಿದೆ. ಈಗಷ್ಟೇ ಚಾಕು ಇರಿತ ಪ್ರಕರಣದಲ್ಲಿ ಒಂದು ಕಡೆ ಗಾಯಾಳುಗಳು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಈಗ ಬಿಮ್ಸ್ ಆಸ್ಪತ್ರೆಗೆ ಆ ಯುವಕ ಗಾಂಜಾ ಹೊಡ್ಕೊಂಡು ಚಾಕು ಹಿಡ್ಕೊಂಡು ಬಂದಿದ್ದು ನೋಡಿ ಮತ್ತೆ ಸ್ವಲ್ಪ ಪ್ಯಾನಿಕ್ ಕ್ರಿಯೇಟ್ ಆಯಿತು. ಸೊ ಆತನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ನೋಡಿ, ಇವನೇ ಸೊಹೇಲ್ ಅಂತ. ನೋಡಿ, ಈತನೇ ಬೆಳಗಾವಿಯ ಬಿಮ್ಸ್ನಲ್ಲಿ ಚಾಕು ಇಟ್ಕೊಂಡು ಬಂದಿದ್ದ. ಒಂದು ಕಡೆ ಇದೇ ಬಿಮ್ಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮುಂದುವರಿತಾ ಇತ್ತು. ಯಾರಿಗೆ ಒಂದು ಚಾಕು ಇರಿತ ಪ್ರಕರಣ ಆಗಿತ್ತಲ್ಲ ಮೆರವಣಿಗೆ ಸಂದರ್ಭದಲ್ಲಿ, ಈಗಷ್ಟೇ ನೋಡಿದ್ರಲ್ಲ. ಸೊ ಅವರು ಅದೇ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಒಬ್ಬ ವ್ಯಕ್ತಿ ಗಾಂಜಾ ಹೊಡ್ಕೊಂಡು ಚಾಕು ಇಟ್ಕೊಂಡು ಬರ್ತಾನೆ. ಇದೇನು ಅನ್ಬೇಕು ಇದಕ್ಕೆ? ಪೊಲೀಸರು ಹೆಂಗೋ ಅಲ್ಲೇ ಇದ್ದರು ಸದ್ಯ. ಆತ ಗಾಂಜಾ ಹೊಡ್ಕೊಂಡು ಬಂದಿದ್ದು ಮೇಲ್ನೋಟಕ್ಕಂತೂ ಕನ್ಫರ್ಮ್ ಆಗಿದ್ರಿಂದಾಗಿ ಹೋಮ್ ಗಾರ್ಡ್ ಚೆಕ್ ಮಾಡಿದಾಗ ಚಾಕು ಸಿಕ್ಕಿದೆ. ಪೊಲೀಸರಿಗೆ ಹಿಡ್ಕೊಟ್ಟಿದ್ದಾರೆ. ಸೊ ಈಗ ಆತ ಯಾರು, ಆತನ ಹಿನ್ನೆಲೆ ಏನು, ಚಾಕು ಯಾಕೆ ತಂದ, ಯಾತಕ್ಕಾಕ ಬಂದ, ಎಲ್ಲವನ್ನೂ ನೋಡ್ತಾ ಇದ್ದಾರೆ. ಆತನ ಜೊತೆಗೆ ಬಂದಿರೋವನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ನೋಡಿ.